Hello students, welcome back to any B.Sc channel. ಸೊ ಈ ವಿಡಿಯೋಲಿ ನಾವು ಫಸ್ಟ್ B.Sc ಸೆಕೆಂಡ್ ಸೆಮ್ ನ ಒಂದು ಸಿಲೆಬಸ್ ಕೆಮಿಸ್ಟ್ರಿನ ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡೋಣ ಅಕಾರ್ಡಿಂಗ್ ಟು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಂಡ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಲ್ಸೋ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೂ ಇದು ಸಿಲೆಬಸ್ ಇರುತ್ತೆ. ಸೊ ವಾಟ್ ಈಸ್ ದ ಕಂಟೆಂಟ್ಸ್? ಸೊ ಫಸ್ಟ್ ಟೈಟಲ್ ಹೇಳ್ಬಿಡ್ತೀನಿ ನಿಮ್ಗೆ. ಸಿಲೆಬಸ್ ನ ಟೈಟಲ್ ಬಂದು ಅನಾಲಿಟಿಕಲ್, ಫಿಸಿಕಲ್, ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಅಂತ ಇದೆ ನಿಮ್ಮ ಟೈಟಲ್, ಸಿಲೆಬಸ್ ನ ಟೈಟಲ್. ಸೊ ಅದರಲ್ಲಿ ಅನಾಲಿಟಿಕಲ್ ಓದ್ತೀರಾ, ಫಿಸಿಕಲ್ ಓದ್ತೀರಾ, ಇನ್ಆರ್ಗ್ಯಾನಿಕ್ ಓದ್ತೀರಾ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಓದ್ತೀರಾ. 4 ಯೂನಿಟ್ಸ್ ಇರುತ್ತೆ. ಯೂನಿಟ್ 1 ಇಸ್ ರಿಲೇಟೆಡ್ ಟು ಅನಾಲಿಟಿಕಲ್ ಕೆಮಿಸ್ಟ್ರಿ. ಯೂನಿಟ್ 1 ಬಂದು ಅನಾಲಿಟಿಕಲ್ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಬಂದು ಯೂನಿಟ್ 2 ಇರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದು ಯೂನಿಟ್ 3 ಇರುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದು ಯೂನಿಟ್ 4 ಇರುತ್ತೆ. ಓಕೆನಾ? ಸೊ ಈ 4 ಯೂನಿಟ್ಸ್ ಒಂದೊಂದು ಟೈಪ್ ಆಫ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಆಗ್ಬೋದು, ಫಿಸಿಕಲ್ ಆಗ್ಬೋದು, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್, 4 ಯೂನಿಟ್ಸ್ ಅನ್ನ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಸೊ ಯೂನಿಟ್ 1 ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಏನ್ ಕಂಟೆಂಟ್ಸ್ ಇದಾವೆ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಟೈಟಲ್ ಬಂದು ಯೂನಿಟ್ 1 ಗೆ ಪ್ರಿನ್ಸಿಪಲ್ಸ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ 2 ಅಂತ ಇದೆ. ಓಕೆನಾ? ಸೊ ಇಲ್ಲಿ ಯೂನಿಟ್ 1 ನಲ್ಲಿ ನೀವು ಫುಲ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಲಾಸ್ಟ್ ಸೆಮ್ ಅಲ್ಲಿ ಟೈಟ್ರೇಷನ್ ಬೇಸಿಕ್ಸ್ ಓದಿದ್ರಿ, ಆಸಿಡ್ ಬೇಸ್ ಟೈಟ್ರೇಷನ್ ಓದಿದ್ರಿ. ಸೊ ಇಲ್ಲಿ ಸಮ್ ಮೋರ್ ಟೈಟ್ರೇಷನ್ ಟೈಪ್ಸ್ ಅನ್ನ ನೀವು ಇಲ್ಲಿ ಓದ್ತೀರಾ. ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರಿಮೆಟ್ರಿ ಅಂತ ಓದ್ತೀರಾ. ಸೊ ವಾಟ್ ಈಸ್ ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರೇಷನ್ಸ್? ಸೊ ಇಂಡಿಕೇಟರ್ಸ್ ಯಾವ್ದು ಯೂಸ್ ಮಾಡ್ತೀವಿ ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರಿಮೆಟ್ರಿಯಲ್ಲಿ? EDTA ಅಂದ್ರೆ ಏನು? ಸೊ ದ ಥಿಯರಿ ಆಫ್ ಮೆಟಲ್ ಅಯಾನ್ ಇಂಡಿಕೇಟರ್ಸ್. ಸೊ ಯಾವ ರೀತಿ ಮೆಟಲ್ ಅಯಾನ್ ಇಂಡಿಕೇಟರ್ಸ್ ವರ್ಕ್ ಮಾಡುತ್ತೆ? ಟೈಟ್ರೇಷನ್ ಮೆಥಡ್ಸ್ ಎಂಪ್ಲಾಯಿಂಗ್ EDTA. ಸೊ ಡಿಫ್ರೆಂಟ್ ಮೆಥಡ್ಸ್ ಇದಾವೆ ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರೇಷನ್ಸ್ ಅಲ್ಲಿ. EDTA ಯೂಸ್ ಮಾಡಿಕೊಂಡು ಟೈಟ್ರೇಷನ್ ಮಾಡೋದಕ್ಕೆ ಡೈರೆಕ್ಟ್ ಮೆಥಡ್ ಆಗ್ಬೋದು, ಬ್ಯಾಕ್ ಮೆಥಡ್ ಆಗ್ಬೋದು, ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಆಗ್ಬೋದು, ಮತ್ತೆ ಇಂಡೈರೆಕ್ಟ್ ಮೆಥಡ್ ಆಗ್ಬೋದು. ಸೊ ಮತ್ತೆ ಅಪ್ಲಿಕೇಶನ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರೇಷನ್? ಅದರಲ್ಲೂ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಒಂದು ಡಿಟರ್ಮಿನೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್, ಇದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಇದು ಚಾಪ್ಟರ್ 1 ಕಾಂಪ್ಲೆಕ್ಸಮೆಟ್ರಿಕ್ ಟೈಟ್ರಿಮೆಟ್ರಿ. ಚಾಪ್ಟರ್ 2 ಬಂದು ಪ್ರೆಸಿಪಿಟೇಷನ್ ಟೈಟ್ರಿಮೆಟ್ರಿ ಅಂತ ಇರುತ್ತೆ. ಓಕೆನಾ? ಸೊ ವಾಟ್ ಈಸ್ ಪ್ರೆಸಿಪಿಟೇಷನ್ ಟೈಟ್ರೇಷನ್ ಅಂತ ನೀವು ತಿಳ್ಕೋಬೇಕು. ಪ್ರೆಸಿಪಿಟೇಷನ್ ಕರ್ವ್ಸ್ ಅಂದ್ರೆ ಏನು, ಅಥವಾ ಟೈಟ್ರೇಷನ್ ಕರ್ವ್ಸ್ ಅಂದ್ರೆ ಏನು? ಸೊ ಟೈಟ್ರೇಷನ್ ಅಂದ್ರೆ, ಟೈಟ್ರೆಂಟ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಅಂದ್ರೆ ಏನು? ಸೊ ವಾಟ್ ಆರ್ ದ ಇಂಡಿಕೇಟರ್ಸ್ ಯೂಸ್ಡ್ ಫಾರ್ ಪ್ರೆಸಿಪಿಟೇಷನ್ ಟೈಟ್ರೇಷನ್? ಸೊ ಟೈಟ್ರೇಷನ್ಸ್ ಇನ್ವಾಲ್ವಿಂಗ್ ಸಿಲ್ವರ್ ನೈಟ್ರೇಟ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾದಂತ ಟೈಟ್ರೇಷನ್ಸ್ ಅನ್ನ ನಾವು ಮಾಡಬಹುದು. ಅದರಲ್ಲಿ ಮೇಜರ್ಲಿ ಮೋರ್ಸ್ ಮೆಥಡ್ ಅಂಡ್ ವೊಲ್ಹಾರ್ಡ್ಸ್ ಮೆಥಡ್ ಅನ್ನ ನೀವು ತುಂಬಾ ನೋಡ್ತೀರಾ. ಮತ್ತೆ ಅದರ ಮಧ್ಯೆ ಇರುವಂತ ಡಿಫರೆನ್ಸಸ್, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಮೋರ್ಸ್ ಮೆಥಡ್ ಅಂಡ್ ವೊಲ್ಹಾರ್ಡ್ಸ್ ಮೆಥಡ್ ಅನ್ನೋದನ್ನ ನೋಡ್ತೀರಾ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದು ರೆಡಾಕ್ಸ್ ಟೈಟ್ರಿಮೆಟ್ರಿ ಅಂತ ಇದೆ. ಓಕೆನಾ? ಸೊ ರೆಡಾಕ್ಸ್ ಟೈಟ್ರಿಮೆಟ್ರಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡೋದ್ ಕಲಿತೀರಾ. ರೆಡಾಕ್ಸ್ ಈಕ್ವೇಷನ್ ನ 2 ಮೆಥಡ್ಸ್ ಇದಾವೆ. 2 ಮೆಥಡ್ಸ್ ಇಂದ ಬ್ಯಾಲೆನ್ಸ್ ಮಾಡೋದನ್ನ ಕಲಿತೀರಾ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಷನ್ ಅನ್ನ ಕಲ್ತ್ಕೋತೀರಾ. ದ ಕ್ಯಾಲ್ಕುಲೇಷನ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ಮತ್ತೆ ಟೈಟ್ರೇಷನ್ ಕರ್ವ್, ರೆಡಾಕ್ಸ್ ಟೈಟ್ರೇಷನ್ ಕರ್ವ್ ಯಾವ ರೀತಿ ಇರುತ್ತೆ? ಥಿಯರಿ ಆಫ್ ರೆಡಾಕ್ಸ್ ಇಂಡಿಕೇಟರ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ? ಮತ್ತೆ ಅಪ್ಲಿಕೇಶನ್ಸ್ ಅನ್ನ ನೋಡ್ತೀರಾ. ನೆಕ್ಸ್ಟ್ ಚಾಪ್ಟರ್ 4 ಬಂದು ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಬರುತ್ತೆ ನಿಮ್ಗೆ. ಓಕೆನಾ? ಇದು ಟೈಟ್ರೇಷನ್ ಅಲ್ಲ. ಸೊ ಇಟ್ ಇಸ್ ಅ ಡಿಫರೆಂಟ್ ಮೆಥಡ್, ಅನದರ್ ಮೆಥಡ್ ಯೂಸ್ಡ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಓದ್ತೀರಾ. ಅದರಲ್ಲಿ ಪ್ರೆಸಿಪಿಟೇಷನ್ ಟೆಕ್ನಿಕ್ ಅನ್ನ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಏನೇನ್ ಬೇಕಾಗುತ್ತೆ ಪ್ರೆಸಿಪಿಟೇಷನ್ ಮಾಡೋದಕ್ಕೆ? ವಾಟ್ ಆರ್ ದ ರೆಕ್ವಿಸಿಟ್ಸ್ ಫಾರ್ ಪ್ರೆಸಿಪಿಟೇಷನ್? ವಾಟ್ ಈಸ್ ದ ಮೆಕ್ಯಾನಿಸಮ್ ಆಫ್ ಪ್ರೆಸಿಪಿಟೇಷನ್? 3 ಸ್ಟೆಪ್ಸ್ ಇದೆ, ಆ 3 ಸ್ಟೆಪ್ಸ್ ಅನ್ನ ಓದ್ತೀರಾ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪ್ರೆಸಿಪಿಟೇಷನ್, ಯಾವ ಫ್ಯಾಕ್ಟರ್ಸ್ ಇಂದ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ? ಕೋ ಪ್ರೆಸಿಪಿಟೇಷನ್ ಅಂದ್ರೆ ಏನು? ಪೋಸ್ಟ್ ಪ್ರೆಸಿಪಿಟೇಷನ್ ಅಂದ್ರೆ ಏನು? ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಆರ್ಗ್ಯಾನಿಕ್ ಏಜೆಂಟ್ಸ್ ಓವರ್ ಇನ್ಆರ್ಗ್ಯಾನಿಕ್ ರಿಯೇಜೆಂಟ್ಸ್? ಸೊ ಆರ್ಗ್ಯಾನಿಕ್ ರಿಯೇಜೆಂಟ್ ಯೂಸ್ ಮಾಡೋದ್ರಿಂದ ಏನ್ ಲಾಭ ಇನ್ಆರ್ಗ್ಯಾನಿಕ್ ರಿಯೇಜೆಂಟ್ಸ್ ಯೂಸ್ ಮಾಡೋ ಬದಲು? ಸೊ ಮತ್ತೆ ಗ್ರಾವಿಮೆಟ್ರಿಯಲ್ಲಿ ಯೂಸ್ ಮಾಡುವಂತ ರಿಯೇಜೆಂಟ್ಸ್, ದೇರ್ ಆರ್ 2 ಇಂಪಾರ್ಟೆಂಟ್ ರಿಯೇಜೆಂಟ್ಸ್. 8-ಹೈಡ್ರಾಕ್ಸಿಕ್ವಿನೋಲಿನ್, ಅದನ್ನ ಆಕ್ಸೈನ್ ಅಂತಾನು ಕರೀತಾರೆ, ಮತ್ತೆ DMG ಡೈಮಿಥೈಲ್ ಗ್ಲೈಆಕ್ಸೈಮ್ ಅಂತ 2 ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಅಥವಾ ರಿಯೇಜೆಂಟ್ಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ಬಂದು ಚಾಪ್ಟರ್ 4 ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ. ಓಕೆನಾ? ನೆಕ್ಸ್ಟ್ ಬಂದು ಚಾಪ್ಟರ್ 5 ಇದೆ ರಿಗ್ರೆಷನ್ ಈಕ್ವೇಷನ್ ಅಂತ. ಸೊ ಇದು ಬಂದು ಅನಾಲಿಟಿಕಲ್ ಕೆಮಿಸ್ಟ್ರಿ ಯೂನಿಟ್ ಅಲ್ಲಿ ಲಾಸ್ಟ್ ಚಾಪ್ಟರ್ ನಿಮ್ಗೆ, ಚಾಪ್ಟರ್ 5. ಇದರಲ್ಲಿ ರಿಗ್ರೆಷನ್ ಈಕ್ವೇಷನ್ ಅಂದ್ರೆ ಏನು ಅಂತ ನೋಡ್ತೀರಾ. ಇಟ್ ಈಸ್ ಅದರ ಕ್ಯಾಲ್ಕುಲೇಷನ್ ನೋಡ್ತೀರಾ ಬೈ ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್. ಕೋ
ಕೋರಿಲೇಷನ್ ಕೋಎಫಿಷಿಯಂಟ್ ಅಂದ್ರೆ ಏನು, ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ R2. ಮತ್ತೆ ಲಿಮಿಟ್ ಆಫ್ ಡಿಟೆಕ್ಷನ್, ಲಿಮಿಟ್ ಆಫ್ ಕ್ವಾಂಟಿಫಿಕೇಶನ್, LOD ಅಂದ್ರೆ ಏನು, LOQ ಅಂದ್ರೆ ಏನು, ಅದರ ಡಿಫರೆನ್ಸಸ್ ಏನು ಅಂತ ತಿಳ್ಕೊತೀರಾ. ಲೀನಿಯರ್ ಡೈನಮಿಕ್ ರೇಂಜ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊತೀರಾ. ಸೆನ್ಸಿಟಿವಿಟಿ, ಸೆಲೆಕ್ಟಿವಿಟಿ ಅಂದ್ರೆ ಏನು, ಮೆಥಡ್ ವ್ಯಾಲಿಡೇಷನ್, ಸೊ ಒಂದು ಮೆಥಡ್ ನ ಎಂಪ್ಲಾಯ್ ಮಾಡ್ತಿದೀವಿ ಅಂದ್ರೆ ಅದನ್ನ ಹೇಗೆ ವ್ಯಾಲಿಡೇಟ್ ಮಾಡಬೇಕು, ಮತ್ತೆ ಫಿಗರ್ಸ್ ಆಫ್ ಮೆರಿಟ್ ಆಫ್ ಅನಾಲಿಟಿಕಲ್ ಮೆಥಡ್ಸ್. ಸೊ ಇದನ್ನ ಓದ್ತೀರಾ. ಇಷ್ಟು ಕಾನ್ಸೆಪ್ಟ್ಸ್ ನೀವು ಅನಾಲಿಟಿಕಲ್ ಕೆಮಿಸ್ಟ್ರಿ ಯೂನಿಟ್ ಅಲ್ಲಿ ಓದ್ತೀರಾ. 5 ಚಾಪ್ಟರ್ಸ್ ಇಂಪಾರ್ಟೆಂಟ್. ಸೊ ತುಂಬಾ ಕಾನ್ಸೆಪ್ಟ್ಸ್ ಇದಾವೆ, ಓಕೆನಾ. ಸೊ ನೀವು ಓದ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅನಾಲಿಟಿಕಲ್ ಕೆಮಿಸ್ಟ್ರಿ ಆದ್ಮೇಲೆ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಓಕೆನಾ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು ಇಲ್ಲಿ ಗೇಷಿಯಸ್ ಸ್ಟೇಟ್ ಅನ್ನ ಓದ್ತೀರಾ. ಗೇಷಿಯಸ್ ಸ್ಟೇಟ್ ಅಲ್ಲಿ ಮಾಲಿಕ್ಯುಲರ್ ವೆಲಾಸಿಟಿ ಅಂದ್ರೆ ಏನು, ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಕೊಲಿಷನ್ ಡಯಾಮೀಟರ್ ಅಂದ್ರೆ ಏನು, ಕೊಲಿಷನ್ ಕ್ರಾಸ್ ಸೆಕ್ಷನ್ ಅಂದ್ರೆ ಏನು, ಸೊ ಗ್ಯಾಸಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ಬೋದು, ಕೊಲಿಷನ್ ನಂಬರ್ ಅಂದ್ರೆ ಏನು, ಮೀನ್ ಫ್ರೀ ಪಾತ್ ಅಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂದ್ರೆ ಏನು. ಸೊ ಈ ಬೇಸಿಕ್ ಟರ್ಮ್ಸ್ ಅನ್ನ ಕಲಿತೀರಾ. ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಸಿಗ್ಮಾ ಅಂಡ್ ನೀಟಾ, ಓಕೆನಾ. ಸೊ ಅದನ್ನ ನೀವು ಕಲಿತೀರಾ. ವೇರಿಯೇಷನ್ ಆಫ್ ವಿಸ್ಕಾಸಿಟಿ ವಿತ್ ಟೆಂಪರೇಚರ್ ಅಂಡ್ ಪ್ರೆಷರ್, ಸೊ ವಿಸ್ಕಾಸಿಟಿ ಯಾವ ರೀತಿ ಟೆಂಪರೇಚರ್ ಮತ್ತೆ ಪ್ರೆಷರ್ ಗೆ ವೇರಿಯೇಟ್ ಆಗುತ್ತೆ. ಸೊ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಡಿಸ್ಟ್ರಿಬ್ಯೂಷನ್ ಲಾ ಕಲಿತೀರಾ. ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಆಗ್ಬೋದು, ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿ ಆಗ್ಬೋದು, ಆವರೇಜ್ ವೆಲಾಸಿಟಿ ಆಗ್ಬೋದು, ಮತ್ತೆ ಅದರ ಮಧ್ಯೆ ಇರುವಂತ ರಿಲೇಶನ್ಶಿಪ್, ರಿಲೇಷನ್ ಬಿಟ್ವೀನ್ RMS ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಅಂಡ್ ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಅಂಡ್ ಆವರೇಜ್ ಕೈನೆಟಿಕ್ ಎನರ್ಜಿ, ಎನರ್ಜಿ ಮಧ್ಯೆ ಇರುವಂತ ಒಂದು ಏನು ರಿಲೇಶನ್ಶಿಪ್. ಸೊ ಡಿರೈವೇಶನ್ ಏನಿರಲ್ಲ, ಜಸ್ಟ್ ಅದರ ರಿಲೇಶನ್ಶಿಪ್ ಕಲಿಬೇಕಾಗತ್ತೆ. ಲಾ ಆಫ್ ಈಕ್ವಿ ಪಾರ್ಟಿಷನ್ ಆಫ್ ಎನರ್ಜಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊತೀರಾ. ಇಷ್ಟು ಕಾನ್ಸೆಪ್ಟ್ಸ್ ನೀವು ಗೇಷಿಯಸ್ ಸ್ಟೇಟ್ ಅಲ್ಲಿ ತಿಳ್ಕೊತೀರಾ, ಓಕೆನಾ. ಇದು ಗೇಷಿಯಸ್ ಸ್ಟೇಟ್ ನ ಫಸ್ಟ್ ಪಾರ್ಟ್, ಓಕೆನಾ, ಫಸ್ಟ್ ಪಾರ್ಟ್ ಆಫ್ ದ ಗೇಷಿಯಸ್ ಸ್ಟೇಟ್, ಓಕೆನಾ. ನೆಕ್ಸ್ಟ್ ಚಾಪ್ಟರ್ ಬಂದು ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್ ಅಂತ ಇದೆ ನಿಮ್ಗೆ, ಓಕೆನಾ. ರಿಯಲ್ ಗ್ಯಾಸಸ್ ಯಾವ ತರ ಬಿಹೇವ್ ಮಾಡುತ್ತೆ, ಐಡಿಯಲ್ ಗ್ಯಾಸ್ ಅಂದ್ರೆ ಏನು, ರಿಯಲ್ ಗ್ಯಾಸ್ ಅಂದ್ರೆ ಏನು, ಸೊ ಅದನ್ನ ತಿಳ್ಕೊತೀರಾ. ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್, ಐಡಿಯಲ್ ಗ್ಯಾಸ್ ಅಂದ್ರೆ ಏನು, ಅದರ ಬಿಹೇವಿಯರ್ ಇಂದ ಹೇಗೆ ಡಿವಿಯೇಟ್ ಆಗುತ್ತೆ. ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂದ್ರೆ ಏನು, ಸೊ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಪ್ರೆಷರ್ ಜೊತೆಗೆ ಹೇಗೆ ವೇರಿಯೇಟ್ ಆಗುತ್ತೆ ಬೇರೆ ಬೇರೆ ಗ್ಯಾಸಸ್ಗೆ. ಐಡಿಯಲ್ ಬಿಹೇವಿಯರ್ ಇಂದ ಡಿವಿಯೇಟ್ ಆಗೋದಕ್ಕೆ ಏನೇನ್ ಕಾಸಸ್ ಇದೆ. ವ್ಯಾಂಡರ್ವಾಲ್ಸ್ ಈಕ್ವೇಶನ್ ಅಂದ್ರೆ ಏನು. ಸೊ ಅಪ್ಲಿಕೇಶನ್ ಯಾವ ರೀತಿ ಅಂತ ಗ್ಯಾಸ್ ಬಿಹೇವಿಯರ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಡಿರೈವೇಶನ್ ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ನೀವು ಓದ್ಬೇಕಾಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ರಿಟಿಕಲ್ ಫೆನಾಮಿನಾನ್. ಕ್ರಿಟಿಕಲ್ ಫೆನಾಮಿನಾನ್ ಬಂದು, ಸೊ ಇಲ್ಲಿ ಕ್ರಿಟಿಕಲ್ ಫೆನಾಮಿನಾ ಅಲ್ಲಿ ಆಂಡ್ರ್ಯೂಸ್ ಐಸೋಥರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಗೆ ಆಂಡ್ರ್ಯೂಸ್ ಐಸೋಥರ್ಮ್ಸ್ ಇದಾವೆ, ಐಸೋಥರ್ಮ್ಸ್ ನೋಡ್ತೀರಾ. ಮತ್ತೆ ಕ್ರಿಟಿಕಲ್ ಕಾನ್ಸ್ಟೆಂಟ್ ಅಂದ್ರೆ ಏನು, ಸೊ ಡಿರೈವೇಶನ್ ಇದೆ ಕ್ರಿಟಿಕಲ್ ಕಾನ್ಸ್ಟೆಂಟ್ಸ್ ಗೆ. ವ್ಯಾಂಡರ್ವಾಲ್ಸ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಕ್ರಿಟಿಕಲ್ ಕಾನ್ಸ್ಟೆಂಟ್ಸ್ ನ ಒಂದು ಡಿರೈವೇಶನ್ ಅನ್ನ ನೋಡ್ತೀರಾ. ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಹೇಗ್ ಮಾಡ್ತೀವಿ ಕ್ರಿಟಿಕಲ್ ಕಾನ್ಸ್ಟೆಂಟ್ ಅನ್ನೋದಕ್ಕೆ ಕೆಲವು ಮೆಥಡ್ಸ್ ಇದಾವೆ, ಆ ಮೆಥಡ್ಸ್ ಅನ್ನ ನೋಡ್ತೀರಾ. ಕಂಟಿನ್ಯೂಟಿ ಆಫ್ ಸ್ಟೇಟ್ಸ್, ಸೊ ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ ಕಂಟಿನ್ಯೂಟಿ ಆಫ್ ಸ್ಟೇಟ್ಸ್. ಮತ್ತೆ ಲಾ ಆಫ್ ಕರೆಸ್ಪಾಂಡಿಂಗ್ ಸ್ಟೇಟ್ಸ್, ಅದು ಒಂದು ಸ್ಟೇಟ್ಮೆಂಟ್ ಇದೆ, ನೋಡ್ತೀರಾ. ಜೌಲ್ ಥಾಮ್ಸನ್ ಎಫೆಕ್ಟ್ ಹೇಗೆ ಅಪ್ಲೈ ಆಗುತ್ತೆ, ಮತ್ತೆ ಏನು ವಾಟ್ ಇಸ್ ಜೌಲ್ ಥಾಮ್ಸನ್ ಎಫೆಕ್ಟ್, ಎಲ್ಲಿ ಯೂಸ್ ಆಗುತ್ತೆ. ಸೊ ಮತ್ತೆ ಇನ್ವರ್ಷನ್ ಟೆಂಪರೇಚರ್ ಅಂದ್ರೆ ಏನು, ಓಕೆನಾ. ಜೌಲ್ ಥಾಮ್ಸನ್ ಎಫೆಕ್ಟ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ. ಮತ್ತೆ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದೆ ಲಿಕ್ವಿಫ್ಯಾಕ್ಷನ್ ಆಫ್ ಏರ್ ಬೈ ಲಿಂಡಿಸ್ ಪ್ರೋಸೆಸ್ ಅಂತ. ಸೊ ಅದು ಡಯಾಗ್ರಾಮು ಪ್ಲಸ್ ಎಕ್ಸ್ಪ್ಲನೇಷನ್ ಅನ್ನ ಓದ್ಬೇಕಾಗುತ್ತೆ, ಮತ್ತೆ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಇಷ್ಟನ್ನ ನೀವು ಈ ಚಾಪ್ಟರ್ ಅಲ್ಲಿ ಕಲಿತೀರಾ, ಓಕೆನಾ. ಬಿಹೇವಿಯರ್ ಆಫ್ ರಿಯಲ್ ಗ್ಯಾಸಸ್ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಬಂದು ಲಿಕ್ವಿಡ್ ಸ್ಟೇಟ್ ಇದೆ. ಗೇಷಿಯಸ್ ಸ್ಟೇಟ್ ಆಯ್ತು, ಈಗ ಕಂಪ್ಲೀಟ್ 2 ಚಾಪ್ಟರ್ ಗೇಷಿಯಸ್ ಸ್ಟೇಟ್ ಆಯ್ತು. ಈಗ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಏನೇನಿದಾವೆ. ಲಿಕ್ವಿಡ್ ಸ್ಟೇಟ್ ಅಲ್ಲಿ ಫಸ್ಟ್ ಬಂದು ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಇಟ್ಟಿದ್ದಾರೆ, ಸರ್ಫೇಸ್ ಟೆನ್ಷನ್ ಮತ್ತೆ ವಿಸ್ಕಾಸಿಟಿ. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು, ಅದರ ಡಿಟರ್ಮಿನೇಷನ್ ಆಫ್ ಸರ್ಫೇಸ್ ಟೆನ್ಷನ್ ಯೂಸಿಂಗ್ ಸ್ಟಾಲಾಗ್ಮೋಮೀಟರ್ ಕೇಳ್ತಾ ಇರ್ತಾರೆ. ಎಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಸಾಲ್ಯೂಟ್ ಆನ್ ಸರ್ಫೇಸ್ ಟೆನ್ಷನ್, ಓಕೆನಾ. ಮತ್ತೆ ವಿಸ್ಕಾಸಿಟಿ ಅಂದ್ರೆ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ವಿಸ್ಕಾಸಿಟಿ, ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ನೀಟಾ ಅಂತ ಹೇಳಿದ್ನಲ್ಲ, ಸೊ ನೀಟಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಮತ್ತೆ ಡಿಟರ್ಮಿನೇಷನ್ ಆಫ್ ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಯೂಸಿಂಗ್ ಆಸ್ಟ್ವರ್ಲ್ಡ್ ವಿಸ್ಕಾಮೀಟರ್. ಸೊ ಆಸ್ಟ್ವರ್ಲ್ಡ್ ವಿಸ್ಕಾಮೀಟರ್ ಯೂಸ್ ಮಾಡಿಕೊಂಡು ಹೇಗೆ ವಿಸ್ಕಾಸಿಟಿನ ಡಿಟರ್ಮೈನ್ ಮಾಡ್ತೀವಿ. ಎಫೆಕ್ಟ್ ಆಫ್ ಟೆಂಪರೇಚರ್, ಸೈಜ್, ವೇಟ್, ಶೇಪ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್. ಟೆಂಪರೇಚರ್ ವಿಸ್ಕಾಸಿಟಿ ಮೇಲೆ ಯಾವ ರೀತಿಯಂತ ಪ್ರಭಾವ ಬೀರುತ್ತೆ, ಸೈಜ್ ಇಂದ ಏನ್ ಎಫೆಕ್ಟ್ ಆಗುತ್ತೆ ವಿಸ್ಕಾಸಿಟಿ, ಮತ್ತೆ ವೇಟ್ ಇಂದ, ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ಇಂದ, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಇಂದ, ಸೊ ಅನ್ನೋದನ್ನ ಕಲಿತೀರಾ. ಸೊ ಮತ್ತೆ ನೀವು ಪ್ರಾಕ್ಟಿಕಲ್ಸ್ ಅಲ್ಲೂ ಕೂಡ ಈ ಎರಡನ್ನು ಕಲಿತೀರಾ. ಒಂದು
determination of surface tension of a given liquid using stalagmometer, ಇನ್ನೊಂದು determination of viscosity of a given liquid using Ostwald's viscometer. ಇವೆರಡನ್ನ ನೀವು ಪ್ರಾಕ್ಟಿಕಲ್ ಅಲ್ಲಿ ಕಲಿತೀರಾ. ಓಕೆನಾ? ಸೊ ನೆಕ್ಸ್ಟ್ ರಿಫ್ರಾಕ್ಷನ್ ಇದೆ. ರಿಫ್ರಾಕ್ಷನ್ ಅಲ್ಲಿ ಸ್ಪೆಸಿಫಿಕ್ ರಿಫ್ರಾಕ್ಷನ್ ಮತ್ತೆ ಮೋಲಾರ್ ರಿಫ್ರಾಕ್ಷನ್ ಅಂತ ಬರುತ್ತೆ. ಸೊ ಸ್ಪೆಸಿಫಿಕ್ ರಿಫ್ರಾಕ್ಷನ್, ಮೋಲಾರ್ ರಿಫ್ರಾಕ್ಷನ್, ಸೊ ಅದರ ಅಡ್ವಾಂಟೇಜ್ ಅಂದ್ರೆ ಡೆಫಿನೇಷನ್ ಅದರ ಏನು ಅಂದ್ರೆ, ಸೊ ಸ್ಪೆಸಿಫಿಕ್ ರಿಫ್ರಾಕ್ಷನ್ ಗೆ ಈಕ್ವೇಶನ್ ಇದೆ, ಮೋಲಾರ್ ರಿಫ್ರಾಕ್ಷನ್ ಗೆ ಡೆಫಿನೇಷನ್ ಇದೆ. ಸೊ ಮತ್ತೆ ಅಡ್ವಾಂಟೇಜಸ್ ಏನು, ಓಕೆನಾ? ಸೊ ಮತ್ತೆ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅನ್ನ ಕಲಿತೀರಾ, ಡಿಟರ್ಮಿನೇಷನ್ ಆಫ್ refractive index by ಅಬೇಸ್ಡ್ ರಿಫ್ರಾಕ್ಟೋಮೀಟರ್. ಅಬೇಸ್ಡ್ ರಿಫ್ರಾಕ್ಟೋಮೀಟರ್ ಇಂದ ರಿಫ್ರಾಕ್ಷನ್ ಗಿವನ್ ಲಿಕ್ವಿಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಕಲಿತೀರಾ. ಅಡಿಟಿವ್ ಪ್ರಾಪರ್ಟಿ ಅಂದ್ರೆ ಏನು, ಕಾನ್ಸ್ಟಿಟ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಏನು ಅನ್ನೋದನ್ನ ಕಲಿತೀರಾ. ಓಕೆನಾ? ಸೊ ನೆಕ್ಸ್ಟ್ ಬಂದು ಡೈಲ್ಯೂಟ್ ಸೊಲ್ಯೂಷನ್ಸ್. ಡೈಲ್ಯೂಟ್ ಸೊಲ್ಯೂಷನ್ಸ್ ಅದರಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ನೋಡ್ತೀರಾ. ಸೊ ಏನು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಸೊ ಆಸ್ಮೋಟಿಕ್ ಪ್ರೆಷರ್ ಅಥವಾ ರಿಲೇಟಿವ್ ಪ್ರೆಷರ್ ಆಫ್ lowering vapor pressure, relative lowering of vapor pressure, ಈ 4 ಪ್ರಾಪರ್ಟೀಸ್ ನ ನೋಡ್ತೀರಾ. ಸೊ ನಿಮ್ಗೆ ಕೇಳ್ತಾ ಇರ್ತಾರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಪ್ರಾಬ್ಲಮ್ಸ್ ಇದೆ, ಮತ್ತೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮೇಲೂ ಪ್ರಾಬ್ಲಮ್ಸ್ ಇದಾವೆ, ಮತ್ತೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೂ ಪ್ರಾಬ್ಲಮ್ಸ್ ಇದಾವೆ, ಮತ್ತೆ ಆಸ್ಮಾಟಿಕ್ ಪ್ರೆಷರ್ ಮೇಲೂ. ಅದರಲ್ಲಿ ಆಸ್ಮಾಟಿಕ್ ಪ್ರೆಷರ್ ಅಲ್ಲಿ ಇನ್ವರ್ಸ್ ಆಸ್ಮೋಸಿಸ್ ಅಂದ್ರೆ, ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು, ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಏನು, ಈ ರೀತಿ ಕೇಳ್ತಾ ಇರ್ತಾರೆ. ಸೊ ಇದನ್ನ ಕಲಿತೀರಾ. ಸೊ ಮತ್ತೆ ಅದಾದ್ಮೇಲೆ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಬೈ 3 ಮೆಥಡ್ಸ್ ಇದಾವೆ. ಬರ್ಕ್ಲಿ ಹರ್ಟ್ಲಿ ಮೆಥಡ್ ಒಂದು, ಬೆಕ್ಮೆನ್ ಮೆಥಡ್ ಒಂದು, ಲ್ಯಾಂಡ್ಸ್ಬರ್ಗಿಸ್ ಮೆಥಡ್ ಒಂದು. ಈ 3 ಮೆಥಡ್ಸ್ ಅನ್ನ ಕಲಿತೀರಾ. ಆಸ್ ವೆಲ್ ಆಸ್ ಅದರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದಾವೆ. ಓಕೆನಾ? ಸೊ ಇನ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಸೊ ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ನೋಡ್ತೀರಾ. ಸೊ ಇದಿಷ್ಟು ಬಂದು ಲಿಕ್ವಿಡ್ ಸ್ಟೇಟ್. gaseous ಸ್ಟೇಟ್ ಮತ್ತೆ ಲಿಕ್ವಿಡ್ ಸ್ಟೇಟ್ ಅನ್ನ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಹಾಕಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸಾಲಿಡ್ ಸ್ಟೇಟ್ ಅನ್ನ ಓದ್ತೀರಾ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಅಲ್ಲಿ ಸಾಲಿಡ್ಸ್ ನ ಓದ್ತೀರಾ. ಅದರಲ್ಲಿ ಯಾವ ಫಾರ್ಮ್ಸ್ ಆಫ್ ಸಾಲಿಡ್ಸ್ ಇದಾವೆ, ಸೊ ಕ್ರಿಸ್ಟಲೈನ್, ಅಮಾರ್ಫಸ್, ಸೊ ಯೂನಿಟ್ ಸೆಲ್ ಅಂದ್ರೆ ಏನು, ಸ್ಪೇಸ್ ಲ್ಯಾಟಿಸ್ ಅಂದ್ರೆ ಏನು, ಆನೈಸೋಟ್ರೋಪಿ ಅಂದ್ರೆ ಏನು, ಸೊ ಒಂದೊಂದು ಕ್ರಿಸ್ಟಲ್ ನ ಒಂದು ಸೈಜು, ಶೇಪ್, ಅದರ ಡಿಫರೆನ್ಸಸ್ ಏನ್ ಬೀಳುತ್ತೆ, ಮತ್ತೆ ಲಾಸ್ ಆಫ್ ಕ್ರಿಸ್ಟಲೋಗ್ರಾಫಿ 2 ಲಾಸ್ ಅನ್ನ ಓದ್ತೀರಾ. ಸೊ 3 ಲಾಸ್ ಅನ್ನ ಓದ್ತೀರಾ. ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆಂಗಲ್ಸ್, ಲಾ ಆಫ್ ರ್ಯಾಷನಲ್ ಇಂಡಿಸಸ್ ಮತ್ತೆ ಲಾ ಆಫ್ ಸಿಮಿಟ್ರಿ, ಈ 3 ಲಾಸ್ ನ ಓದ್ತೀರಾ. ಮತ್ತೆ ಸಿಮಿಟ್ರಿ ಎಲಿಮೆಂಟ್ಸ್ ಯಾವ್ದು, ಸೊ ಸೆಂಟರ್ ಆಫ್ ಸಿಮಿಟ್ರಿ, ಆಕ್ಸಿಸ್ ಆಫ್ ಸಿಮಿಟ್ರಿ, ಪ್ಲೇನ್ ಆಫ್ ಸಿಮಿಟ್ರಿ, ಇದು ಸಿಮಿಟ್ರಿ ಎಲಿಮೆಂಟ್ಸ್. ಮತ್ತೆ ಕ್ರಿಸ್ಟಲ್ ಸಿಸ್ಟಮ್ ಯಾವ್ಯಾವ ರೀತಿ ಅಂತ ಕ್ರಿಸ್ಟಲ್ ಸಿಸ್ಟಮ್ಸ್ ಇದಾವೆ, ಬ್ರೇವಿಯಸ್ ಲ್ಯಾಟಿಸ್ ಟೈಪ್ಸ್ ಅದು ಮತ್ತೆ ಓದ್ತೀರಾ. ಮತ್ತೆ ಐಡೆಂಟಿಫಿಕೇಶನ್ ಆಫ್ ಲ್ಯಾಟಿಸ್ ಪ್ಲೇನ್ಸ್, ಈಗ ಲ್ಯಾಟಿಸ್ ಪ್ಲೇನ್ಸ್ ನ ಐಡೆಂಟಿಫೈ ಮಾಡಬೇಕು. ಓಕೆನಾ? ಮತ್ತೆ ಮಿಲ್ಲರ್ಸ್ ಇಂಡಿಸಸ್ ಕ್ಯಾಲ್ಕುಲೇಷನ್ ಇರುತ್ತೆ ನಿಮ್ಗೆ. ಓಕೆನಾ? ಸೊ ಮಿಲ್ಲರ್ಸ್ ಇಂಡಿಸಸ್ ಅಂದ್ರೆ ಏನು, ಅದರ ಕ್ಯಾಲ್ಕುಲೇಷನ್, ಮತ್ತೆ ಎಕ್ಸ್ರೇ ಡಿಫ್ರಾಕ್ಷನ್ ತುಂಬಾ ಕೇಳ್ತಾ ಇರ್ತಾರೆ. ಎಕ್ಸ್ರೇ ಡಿಫ್ರಾಕ್ಷನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಎಕ್ಸ್ರೇ ಡಿಫ್ರಾಕ್ಷನ್ ಇಂದ ಒಂದು ಕ್ರಿಸ್ಟಲ್ ನ ಸ್ಟ್ರಕ್ಚರ್, ಶೇಪ್ ಇದನ್ನೆಲ್ಲ ನಾವು ಕಂಡುಹಿಡಿಬಹುದು, ಯಾವ ಒಂದು ಕ್ರಿಸ್ಟಲ್ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ. ಅದರಲ್ಲಿ ಬ್ರಾಗ್ಸ್ ಲಾ ಅಂದ್ರೆ ಏನು, ಸೊ ಮತ್ತೆ ಬ್ರಾಗ್ಸ್ ಈಕ್ವೇಶನ್ ನ ಹೇಗೆ ಡಿರೈವ್ ಮಾಡಬೇಕು, ಡೆರೈವೇಶನ್ ಕೇಳ್ತಾ ಇರ್ತಾರೆ ತುಂಬಾ ಸತಿ. ಮತ್ತೆ ಸಿಂಗಲ್ ಡಿಫ್ರಾಕ್ಷನ್, ಸಿಂಗಲ್ ಕ್ರಿಸ್ಟಲ್ ಡಿಫ್ರಾಕ್ಷನ್ ಮೆಥಡ್ ಅಂದ್ರೆ ಏನು, ಪೌಡರ್ ಡಿಫ್ರಾಕ್ಷನ್ ಮೆಥಡ್ ಅಂದ್ರೆ ಏನು, ಏನ್ ಡಿಫರೆನ್ಸಸ್ ಇದಾವೆ, ಸೊ ಮತ್ತೆ ಎಲ್ಲೆಲ್ಲಿ ಅದನ್ನ ಅಪ್ಲೈ ಮಾಡ್ತೀವಿ, 2 ಅಪ್ಲಿಕೇಶನ್ಸ್ ಕೂಡ ಇದಾವೆ ಅದಕ್ಕೆ. ಮತ್ತೆ ಡಿಫೆಕ್ಟ್ಸ್ ಇನ್ ಕ್ರಿಸ್ಟಲ್ಸ್, ಕ್ರಿಸ್ಟಲ್ಸ್ ಅಲ್ಲಿ ಯಾವ ರೀತಿ ಅಂತ ಡಿಫೆಕ್ಟ್ಸ್ ಇರುತ್ತೆ, ಗ್ಲಾಸಸ್ ಕ್ರಿಸ್ಟಲ್ಸ್, ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂದ್ರೆ ಏನು, ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ನೋಡ್ತೀರಾ. ಓಕೆನಾ? ಸಾಲಿಡ್ಸ್ ದ ಎಂಟೈರ್ ಚಾಪ್ಟರ್ ನಿಮ್ಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್. ಓಕೆನಾ? ನೆಕ್ಸ್ಟ್ ಸೊ ಪ್ಯಾರಾಕೋರ್ ಅಂತ ಬರುತ್ತೆ. ಓಕೆನಾ? ಸೊ ಈ ಸಾಲಿಡ್ ಸ್ಟೇಟ್ ಆದ್ಮೇಲೆ ನಿಮ್ಗೆ ಪ್ಯಾರಾಕೋರ್ ಅಂತ ಕರೀತೀರಾ. ಪ್ಯಾರಾಕೋರು ಜಸ್ಟ್ ಕ್ಯಾಲ್ಕುಲೇಷನ್ ನೀವು ನೋಡ್ತೀರಾ ಅಷ್ಟೇ. ಡೆಫಿನೇಷನ್ ಅಂದ್ರೆ ವಾಟ್ ಇಸ್ ಪ್ಯಾರಾಕೋರ್ ನೋಡ್ತೀರಾ. ಮತ್ತೆ ಒಂದು ಈಕ್ವೇಶನ್ ಬರುತ್ತೆ, ಆ ಒಂದು ಸುಗನ್ ಈಕ್ವೇಶನ್ ಅಂತ, ಸುಗನ್ ಈಕ್ವೇಶನ್ ನೋಡ್ತೀರಾ. ಅಟಾಮಿಕ್ ಪ್ಯಾರಾಕೋರ್ ಅಂದ್ರೆ ಏನು, ಸ್ಟ್ರಕ್ಚರಲ್ ಪ್ಯಾರಾಕೋರ್ ಅಂದ್ರೆ ಏನು, ಎಲುಸಿಡೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಅಂಡ್ ಬೆಂಜೋಕ್ವಿನೋನ್, ಸೊ 2 ಇಂಪಾರ್ಟೆಂಟ್ ಕಲಿತೀರಾ. ಮತ್ತೆ ವಿಸ್ಕಾಸಿಟಿ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಅನ್ನ ಕಲಿತೀರಾ. ಮೋಲಾರ್ ರಿಫ್ರಾಕ್ಷನ್ ಅಂದ್ರೆ ಏನು, ಕೆಮಿಕಲ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಮೋಲಾರ್ ರಿಫ್ರಾಕ್ಷನ್ ಅಲ್ಲಿ ಅನ್ನೋದನ್ನ ನೋಡ್ತೀರಾ. ಸೊ ಪ್ಯಾರಾಕೋರ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡ್ಕೋಬೇಕಾಗುತ್ತೆ, ಸುಗನ್ ಈಕ್ವೇಶನ್ ನೋಡ್ತೀರಾ, ಮತ್ತೆ ಸ್ಟ್ರಕ್ಚರಲ್ ಎಲುಸಿಡೇಷನ್ ಆಫ್ ಬೆನ್ಸಿನ್ ಅಂಡ್ ಬೆಂಜೋಕ್ವಿನೋನ್, ಮತ್ತೆ ಮೋಲಾರ್ ರಿಫ್ರಾಕ್ಷನ್ ಅಲ್ಲೂ ಎರಡು ಮಾಲಿಕ್ಯೂಲ್ಸ್ ಗೆ ಇದಾವೆ ಮೋಲಾರ್ ರಿಫ್ರಾಕ್ಷನ್, ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಲಾ.
ನರ್ನ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಏನ್ ಹೇಳ್ತೀರಾ ಅದೇ ಒಂದು ಚಾಪ್ಟರ್ ಇಟ್ಟಿದ್ದಾರೆ ನಿಮ್ಗೆ. ನರ್ನ್ಸ್ ಡಿಸ್ಟ್ರಿಬ್ಯೂಷನ್ ಲಾ ಸ್ಟೇಟ್ಮೆಂಟ್ ಅನ್ನ ಓದ್ತೀರಾ. ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಅಂದ್ರೆ ಏನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾ ಹೇಗೆ ವ್ಯಾಲಿಡ್ ಆಗಿದೆ ಅನ್ನೋದನ್ನ ನೋಡ್ತೀರಾ. ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾ ನ ಮಾಡಿಫಿಕೇಶನ್ಸ್ ಅನ್ನ ನೋಡ್ತೀರಾ. ಅಸೋಸಿಯೇಷನ್ ಆದಾಗ ಹೇಗೆ, ಡಿಸೋಸಿಯೇಷನ್ ಆದಾಗ ಹೇಗೆ ಬರಿಬೇಕು, ಓಕೆನಾ. ಮತ್ತೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಓಕೆನಾ. ಸಿಂಪಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಡೆರಿವೇಶನ್ಸ್ ಇದಾವೆ, ಅದನ್ನ ನೋಡ್ತೀರಾ. ಮತ್ತೆ ಪಾರ್ಕ್ಸ್ ಪ್ರೋಸೆಸ್ ಆಫ್ ಡಿಸಿಲ್ವರೈಸೇಷನ್ ಆಫ್ ಲೆಡ್ ತುಂಬಾನೇ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಎಕ್ಸ್ಪ್ಲೇನ್ ಪಾರ್ಕ್ಸ್ ಪ್ರೋಸೆಸ್ ಆಫ್ ಡಿಸಿಲ್ವರೈಸೇಷನ್ ಆಫ್ ಲೆಡ್ ಅಂತ. ಸೊ ಅದನ್ನ ನೋಡ್ತೀರಾ. ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದಾವೆ, ಅದನ್ನ ಕೂಡ ಕಲಿತೀರಾ ಬೇಸ್ಡ್ ಆನ್ ದ ಡಿಸ್ಟ್ರಿಬ್ಯೂಷನ್ ಲಾ. ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಲಾ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಇರ್ತಾರೆ. ಮತ್ತೆ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಕೋಎಫಿಷಿಯಂಟ್ ಆಗ್ಬೋದು, ಮತ್ತೆ ಪಾರ್ಕ್ಸ್ ಪ್ರೋಸೆಸ್ ಆಗ್ಬೋದು, ಮತ್ತೆ ಏನು ಪ್ರಾಬ್ಲಮ್ಸ್ ಆಗ್ಬೋದು, ಮತ್ತೆ ಮಾಡಿಫಿಕೇಶನ್ ಯಾವ ರೀತಿಯ ಡಿಸ್ಟ್ರಿಬ್ಯೂಷನ್ ಲಾನ ಹೇಗೆ ಮಾಡಿಫೈ ಮಾಡ್ತೀವಿ ಅಸೋಸಿಯೇಷನ್ ಆದಾಗ, ಡಿಸೋಸಿಯೇಷನ್ ಆದಾಗ, ಅದನ್ನ ಕೇಳ್ತಾ ಇರ್ತಾರೆ, ಓಕೆನಾ. ಸೊ ಅದನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ಬಂದು ಯೂನಿಟ್ 4 ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ ನಿಮ್ಗೆ ಸೆಕೆಂಡ್ 4th ಯೂನಿಟ್. ಸೊ ಇದರಲ್ಲಿ ನೀವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅನ್ನ ಕಲಿತೀರಾ. ಸೊ ಫಸ್ಟ್ 2 ಚಾಪ್ಟರ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಸ್ಯಾಚುರೇಟೆಡ್ ಕಾರ್ಬನ್ ಅಲ್ಲಿ ಹೇಗೆ ಆಗುತ್ತೆ, ಓಕೆನಾ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗ್ಬೇಕು ಅಂದ್ರೆ ಏನ್ ರಿಕ್ವೈರ್ಮೆಂಟ್ಸ್ ಇದಾವೆ, ಸೊ ಯಾವ ರೀತಿ ಅಂತ ಏನು ಎಲಿಮೆಂಟ್ಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ SN1 ರಿಯಾಕ್ಷನ್ ಏನು, SN2 ರಿಯಾಕ್ಷನ್ ಅಂದ್ರೆ ಏನು, ಅದರ ಮೆಕ್ಯಾನಿಸಮ್ಸ್ ಆಗ್ಬೋದು ನೋಡ್ತೀರಾ. ಸೊ ಮತ್ತೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ಸ್ ಅಂದ್ರೆ ಏನು, ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಅಂದ್ರೆ ಏನು, ಸೊ ಸ್ಟೀರಿಯೋ ಕೆಮಿಸ್ಟ್ರಿ ಅಂದ್ರೆ ಏನು, ಸೊ SN1 SN2 ಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಹೇಗೆ ಬರಿಬೇಕು, ಸ್ಟೀರಿಯೋ ಕೆಮಿಸ್ಟ್ರಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ SN1 ಅಂಡ್ SN2 ರಿಯಾಕ್ಷನ್, ಮತ್ತೆ ಡಿಫರೆನ್ಸಸ್ ಅನ್ನು ಕೂಡ ನೋಡ್ತೀರಾ, ಓಕೆನಾ. ಸೊ ಇದು ಬಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಅರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಸೊ ಅರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬೆನ್ಝೀನ್ ಇರುವಂತ ಕಾಂಪೌಂಡ್ಸ್ ಯಾವ ರೀತಿ ಅಂತ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗೆ ಅಂಡರ್ಗೋ ಆಗುತ್ತೆ. ಸೊ ಅರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ಸೊ ಅದರ ಒಂದು ಮೆಕ್ಯಾನಿಸಮ್, ಜನರಲ್ ಮೆಕ್ಯಾನಿಸಮ್ ಅನ್ನ ಓದ್ತೀರಾ. ಸಿಗ್ಮಾ ಕಾಂಪ್ಲೆಕ್ಸ್ ಅಂದ್ರೆ ಏನು, ಪೈ ಕಾಂಪ್ಲೆಕ್ಸ್ ಅಂದ್ರೆ ಏನು, ಸೊ ಅದರಲ್ಲಿ ರಿಯಾಕ್ಷನ್ಸ್ ಇದಾವೆ. ಹ್ಯಾಲೋಜಿನೇಷನ್ ರಿಯಾಕ್ಷನ್, ನೈಟ್ರೇಷನ್ ರಿಯಾಕ್ಷನ್, ಸಲ್ಫೋನೇಷನ್ ರಿಯಾಕ್ಷನ್, ಕ್ರೆಡಲ್ ಕ್ರಾಫ್ಟ್ ಆಲ್ಕಲೇಷನ್ ರಿಯಾಕ್ಷನ್, ಮತ್ತೆ ಅಸೈಲೇಷನ್ ರಿಯಾಕ್ಷನ್. ಇಷ್ಟು ವಿತ್ ಮೆಕ್ಯಾನಿಸಮ್ಸ್ ನೀವು ಓದ್ತೀರಾ, ಓಕೆನಾ. ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂದ್ರೆ ಏನು, ಹ್ಯಾಲೋಜನ್ ಅಡಿಷನ್ ಆಗುವಂತದ್ದು. ನೈಟ್ರೇಷನ್ ಅಂದ್ರೆ ನೈಟ್ರೋ ಗ್ರೂಪ್ ಆಡ್ ಆಗುವಂತದ್ದು. ಸಲ್ಫೋನೇಷನ್ ಅಂದ್ರೆ ಸಲ್ಫೋನಿಕ್ ಗ್ರೂಪ್ ಆಡ್ ಆಗ್ಬೇಕು. ಕ್ರೆಡಲ್ ಕ್ರಾಫ್ಟ್ ಆಲ್ಕಲೇಷನ್, ಅಸೈಲೇಷನ್, ಮತ್ತೆ ಅದರ ಮೆಕ್ಯಾನಿಸಮ್ಸ್ ಇಷ್ಟನ್ನ ಓದ್ತೀರಾ. ಮತ್ತೆ ಆಕ್ಟಿವೇಟಿಂಗ್ ಗ್ರೂಪ್ ಅಂದ್ರೆ ಏನು, ಡಿಆಕ್ಟಿವೇಟಿಂಗ್ ಗ್ರೂಪ್ ಅಂದ್ರೆ ಏನು, ಸೊ ಓರಿಯಂಟೇಶನ್ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಸೊ ಗ್ರೂಪ್ಸ್ ಇಂದ ಆಕ್ಟಿವೇಟಿಂಗ್ ಗ್ರೂಪ್ ಇಂದ ಯಾವ ರೀತಿ ಅಂತ ಓರಿಯಂಟೇಶನ್ ಇನ್ಫ್ಲೂಯೆನ್ಸ್ ಬರುತ್ತೆ, ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಆದಾಗ ಯಾವ ರೀತಿ ಅಂತ ಓರಿಯಂಟೇಶನ್ ಬರುತ್ತೆ. ಮತ್ತೆ ಆರ್ಥೋ ಪ್ಯಾರಾ ರೇಷಿಯೋ ಅಂದ್ರೆ ಏನು, ಆರ್ಥೋ ಕಾಂಪೌಂಡ್ ಎಷ್ಟು ಫಾರ್ಮ್ ಆಗುತ್ತೆ, ಪ್ಯಾರಾ ಕಾಂಪೌಂಡ್ ಎಷ್ಟು ಫಾರ್ಮ್ ಆಗುತ್ತೆ, ಮತ್ತೆ ಕೆಲವೊಂದು ಕಾಂಪೌಂಡ್ಸ್ ಗ್ರೂಪ್ಸ್ ಗೆ ನಾವು ಆರ್ಥೋ ಪ್ಯಾರಾ ರೇಷಿಯೋನ ನೋಡ್ತೀವಿ, ಓಕೆನಾ. ಸೊ ಮತ್ತೆ ಇನ್ನೇನು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬರುತ್ತೆ ಕೆಲವೊಂದು ಕಾಂಪೌಂಡ್ಸ್ ಗೆ, ಆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ನ ನೋಡ್ಬೇಕಾಗುತ್ತೆ, ಓಕೆನಾ. ಇನ್ನು ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಒಂದು ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಬರುತ್ತೆ, ಓಕೆನಾ. ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಡೆಫಿನೇಷನ್ ನೋಡ್ತೀರಾ. SNER ಅಂತ ಹೇಳ್ತೀವಿ, ಅದನ್ನ ಡಿನೋಟ್ ಮಾಡುವಂತದ್ದು. ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ನ SNER ಅಂತ ಡಿನೋಟ್ ಮಾಡ್ತೀವಿ, ಅದರ ಮೆಕ್ಯಾನಿಸಮ್ ಅನ್ನ ನೋಡ್ತೀವಿ. ಮತ್ತೆ ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಕನ್ವರ್ಷನ್ ಆಫ್ 2,4 ಡೈನೈಟ್ರೋ ಕ್ಲೋರೋಬೆನ್ಝೀನ್ ಟು 2,4 ಡೈನೈಟ್ರೋ ಫಿನೈಲ್ ಹೈಡ್ರಜೀನ್. ಸೊ ಈ ಒಂದು ಕಾಂಪೌಂಡ್ಸ್ ಕನ್ವರ್ಷನ್ ಹೇಗಾಗುತ್ತೆ ಅನ್ನೋದನ್ನ ನೋಡ್ತೀರಾ. ಮತ್ತೆ ಮೆಕ್ಯಾನಿಸಮ್ ಏನಿಲ್ಲ, ಜಸ್ಟ್ ಕನ್ವರ್ಷನ್ ನೋಡ್ತೀರಾ ಅಷ್ಟೇ. ಮತ್ತೆ ಬೆನ್ಝೈನ್ ಅಂದ್ರೆ ಏನು, ಬೆನ್ಝೀನ್ ಅಲ್ಲ ಬೆನ್ಝೈನ್, ಸೊ ಬೆನ್ಝೈನ್ ಅಂದ್ರೆ ಏನು, ಮತ್ತೆ ಅಕಲ್ಸ್ ರೂಲ್ ಆಫ್ ಅರೋಮ್ಯಾಟಿಸಿಟಿ ಅಂದ್ರೆ ಏನು, ಅದರ ಮೇಲೆ ಸ್ಟೆಬಿಲಿಟಿನ ನಾವು ಹೇಗೆ ಹೇಳ್ತೀವಿ. ಮತ್ತೆ ಜನರೇಷನ್ ಆಫ್ ಬೆನ್ಝೈನ್ ವಿತ್ ಮೆಕ್ಯಾನಿಸಮ್, ಬೆನ್ಝೈನ್ ನ ಹೇಗೆ ಜನರೇಟ್ ಮಾಡ್ತೀವಿ, ಬೆನ್ಝೈನ್ ಇಸ್ ಅ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್, ಅದನ್ನ ಯಾವ ರೀತಿ ನಾವು ಜನರೇಟ್ ಮಾಡೋದಕ್ಕೆ ಸಾಧ್ಯ, ವಿತ್ ದ ಮೆಕ್ಯಾನಿಸಮ್ ನಾವು ಸ್ಟಡಿ ಮಾಡ್ತೀವಿ. ಸೊ ಇಷ್ಟು ಚಾಪ್ಟರ್ಸ್ ನೀವು ಸೆಕೆಂಡ್ ಸೆಮ್ ಅಲ್ಲಿ ಓದ್ತಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಮಾಡಿ ತುಂಬಾ ಜನಕ್ಕೆ ಆದಷ್ಟು, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.
ಸೊ ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಏನಿದ್ರು ಅದನ್ನ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.